ಹಾಯ್ ಫ್ರೆಂಡ್ಸ್, ಟೀಚರ್ ಆಸ್ಪಿರೆಂಟ್ಸ್ಗೆ ಒಂದು ಭರ್ಜರಿ ಜಾಬ್ ಆಫರ್ ಬಂದಿದೆ. ಸೊ ಟೋಟಲ್ 500 ಶಿಕ್ಷಕರ ನೇಮಕಾತಿಗೆ ಒಂದು ಅಧಿಸೂಚನೆಯನ್ನು ಬಿಡುಗಡೆ ಮಾಡಲಾಗಿದೆ. ಸೊ ಯಾರೆಲ್ಲ ಪದವಿ, ಸ್ನಾತಕೋತ್ತರ ಹಾಗೂ ಪದವಿ ಜೊತೆ BEd ಶಿಕ್ಷಣ ಪಡೆದಿದ್ದೀರಾ ಆ ಒಂದು ಅಭ್ಯರ್ಥಿಗಳು ಈ ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ಸೊ ಇದು ನವೋದಯ ವಿದ್ಯಾಲಯ ಸಮಿತಿಯಿಂದ ಒಂದು ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಹಾಗೆ ಈ ಒಂದು ಹುದ್ದೆಗೆ ಅರ್ಜಿ ಸಲ್ಲಿಸುವ ಲಿಂಕ್ ಕೂಡ ಒಂದು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಸೊ ಅದೇ ರೀತಿ ಸಂಪೂರ್ಣದ ವಿವರ ಕೂಡ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ವಾಚ್ ಮಾಡಿ. ಹಾಗೆ ನೀವೇನಾದರೂ ಮೊದಲನೇ ಬಾರಿ ನಮ್ಮ ಚಾನಲ್ಗೆ ಭೇಟಿ ನೀಡಿದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ. ಸೊ ಇದರಿಂದ ಲೇಟೆಸ್ಟ್ ಜಾಬ್ ಅಪ್ಡೇಟ್ಸ್ಗಳು ಏನಿದ್ರು ಅದು ನಿಮಗೆ ಬೇಗ ರೀಚ್ ಆಗುತ್ತೆ. ಸೊ ಹಾಗಾದ್ರೆ ಬನ್ನಿ ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ನೋಡಿ ಫ್ರೆಂಡ್ಸ್, ಟೋಟಲ್ 500 ಶಿಕ್ಷಕರ ಹುದ್ದೆಗಳಿಗೆ ನವೋದಯ ವಿದ್ಯಾಲಯ ಸಮಿತಿಯಿಂದ ಒಂದು ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಸೊ ಇದು ಪದವಿ, ಸ್ನಾತಕೋತ್ತರ ಪದವಿ ಜೊತೆಗೆ BEd ಶಿಕ್ಷಣ ಪಡೆದು ಶಿಕ್ಷಕರಾಗುವ ಕನಸು ಕಂಡವರಿಗೆ ಶಿಕ್ಷಕ ಹುದ್ದೆಗಳಿಗೆ ಸರ್ಚ್ ಮಾಡುತ್ತಿರುವುದಿದೆ ಒಂದು ಭರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. 500 ಶಿಕ್ಷಕ ಹುದ್ದೆಗಳಿಗೆ ನವೋದಯ ವಿದ್ಯಾಲಯ ಸಮಿತಿಯೊಂದು ನೇಮಕ ಪ್ರಕಟಣೆ ಕೂಡ ಒಂದು ಹೊರಡಿಸಲಾಗಿದೆ. ಆನ್ಲೈನ್ ಅರ್ಜಿ ಲಿಂಕ್ ಕೂಡ ಒಂದು ಬಿಡುಗಡೆ ಮಾಡಲಾಗಿದೆ. ಸೊ ಹಾಗೆ ಇತರೆ ಮಾಹಿತಿ ನೋಡೋದಾದ್ರೆ ನೋಡಿ, ಜವಾಹರ್ ನವೋದಯ ವಿದ್ಯಾಲಯದಲ್ಲಿ ಭಾರತ ಸರ್ಕಾರದ ಶಿಕ್ಷಣ ಸಚಿವಾಲಯದಡಿ ನವೋದಯ ವಿದ್ಯಾಲಯ ಸಮಿತಿ ವಸತಿ ಹಾಗೂ ವಸತಿ ಸಹಿತ ಸಹ ಶಿಕ್ಷಣ ವ್ಯವಸ್ಥೆ ಶಾಲೆಗಳು ಖಾಲಿ ಇರುವ TGT ಹಾಗೂ PGT ಶಿಕ್ಷಕರ ನೇಮಕಾತಿಗಾಗಿ ನೋಟಿಫಿಕೇಶನ್ ಕೂಡ ಒಂದು ಬಿಡುಗಡೆ ಮಾಡಲಾಗಿದೆ. ಹಾಗೆ ಶಿಕ್ಷಣ ಮತ್ತು ಸ್ನಾತಕೋತ್ತರ ಪದವಿ ಜೊತೆಗೆ ಕೇಂದ್ರ ಶಿಕ್ಷಕರ ಅರ್ಹತಾ ಪರೀಕ್ಷೆ ಪಾಸ್ ಮಾಡಿರಬೇಕು. ಹಾಗೆ ಅಭ್ಯರ್ಥಿಗಳು ಶಿಕ್ಷಕರ ಕನಸುಗಳು ಮಾಡಿಕೊಳ್ಳಲು ಅದರಲ್ಲೂ NVS ನಲ್ಲಿ ಹುದ್ದೆ ಪಡೆಯಲು ಆಸಕ್ತರಾಗಿದ್ದರು ಈ ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ಸೊ ಹುದ್ದೆಗಳ ವಿವರ ಬಂದ್ಬಿಟ್ಟು ನೋಡಿ, ಟ್ರೈನ್ಡ್ ಗ್ರಾಜ್ಯುಯೇಟ್ ಟೀಚರ್ ಹುದ್ದೆ ಆಗಿರುತ್ತೆ 283 ಹುದ್ದೆ ಇದಾವೆ. ಸ್ನಾತಕೋತ್ತರ ಪದವೀಧರ ಟೀಚರ್ ಹುದ್ದೆ ಆಗಿರುತ್ತೆ 217 ಹುದ್ದೆಗಳಿದಾವೆ. ಅರ್ಹತೆಗಳು ಬಂದ್ಬಿಟ್ಟು TGT ಹುದ್ದೆಗಳಿದಾವೆ. ಹುದ್ದೆಗಳಿಗೆ ಅರ್ಜಿ ಹಾಕಲು ಬಯಸುವ ಉದ್ಯೋಗಾಕಾಂಕ್ಷಿಗಳು ಹುದ್ದೆಗೆ ಸಂಬಂಧಿಸಿದ ವಿಷಯದಲ್ಲಿ BEd ಶಿಕ್ಷಣ ಜೊತೆಗೆ ಕೇಂದ್ರ ಶಿಕ್ಷಕರ ಅರ್ಹತಾ ಪರೀಕ್ಷೆ ಕೂಡ ಪಾಸ್ ಮಾಡಿರಬೇಕು. ಅದೇ ರೀತಿ PGT ಹುದ್ದೆಗಳಿಗೆ ಅರ್ಜಿ ಹಾಕಲು ಬಯಸುವ ಉದ್ಯೋಗಾಕಾಂಕ್ಷಿಗಳು ಹುದ್ದೆ ಸಂಬಂಧಿಸಿದಂತೆ ವಿಷಯದಲ್ಲಿ BEd ಶಿಕ್ಷಣ ಜೊತೆ ಹುದ್ದೆಗೆ ಸಂಬಂಧಿಸಿದ ವಿಷಯದಲ್ಲಿ ಸ್ನಾತಕೋತ್ತರ ಪದವಿ ಪಾಸ್ ಕೂಡ ಮಾಡಿರಬೇಕು. ಅರ್ಜಿ ಸಲ್ಲಿಸಲು ಗರಿಷ್ಠ 50 ವರ್ಷ ಮೀರಿರಬಾರದು. NVS ಮಾಜಿ ಶಿಕ್ಷಕರಾಗಿದ್ದಲ್ಲಿ ಗರಿಷ್ಠ 65 ವರ್ಷ ಮೀರಿರಬಾರದು ಕೂಡ ಅಂತ ತಿಳಿಸಿದ್ದಾರೆ. ಸೊ ಯಾವೆಲ್ಲ ವಿಷಯಗಳು PGT ಹಾಗೂ TGT ಹುದ್ದೆಗಳ ನೇಮಕ ಅಂದರೆ ಇಂಗ್ಲಿಷ್, ಗಣಿತ, ವಿಜ್ಞಾನ, ಸಮಾಜ ವಿಜ್ಞಾನ, ಹಿಂದಿ, ದೈಹಿಕ ಶಿಕ್ಷಣ, ಸಂಗೀತ, ಕಲೆ, ಕಂಪ್ಯೂಟರ್ ಸೈನ್ಸ್, ಒರಿಯಾ, ಗ್ರಂಥಾಲಯ ವಿಷಯ, ವೊಕೇಶನಲ್ ಟೀಚರ್. ಸೊ ಈ ಎಲ್ಲ ವಿಷಯಗಳಿಗೆ ಒಂದು ನೇಮಕಾತಿ ನಡೀತಾ ಇದೆ. ಸೊ ಆನ್ಲೈನ್ ಅಪ್ಲಿಕೇಶನ್ ಸಲ್ಲಿಸಲು ಕೊನೆ ದಿನಾಂಕ ಏಪ್ರಿಲ್ 26 ಆಗಿರುತ್ತೆ. 2024 ರಾತ್ರಿ 11 ಗಂಟೆವರೆಗೆ ಲಾಸ್ಟ್ ಡೇಟ್ ಆಗಿರುತ್ತೆ. ಅದೇ ರೀತಿ ನೇರ ಸಂದರ್ಶನ ಸಂಭಾವ್ಯ ದಿನಾಂಕ 16/5/2024 ಆಗಿರುತ್ತೆ. ಸೊ ನೋಡಿ, PG ಟೀಚರ್ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ಈ ಒಂದು ಲಿಂಕ್ ಕೊಟ್ಟಿರ್ತೀನಿ. ಈ ಒಂದು ಲಿಂಕ್ ಮೂಲಕ ಅರ್ಜಿಯನ್ನು ಸಲ್ಲಿಸಬೇಕು. ಅದೇ ರೀತಿ ಟ್ರೈನ್ಡ್ ಗ್ರಾಜ್ಯುಯೇಟ್ ಟೀಚರ್ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ಈ ಒಂದು ಲಿಂಕ್ ಮೂಲಕ ಅರ್ಜಿಯನ್ನು ಸಲ್ಲಿಸಬೇಕು. ಅರ್ಜಿ ಸಲ್ಲಿಸುವಾಗ ಹುದ್ದೆಗಳ ವಿವರವನ್ನು ಕ್ಲೀನ್ ಆಗಿ ಓದ್ಕೊಂಡು ಅರ್ಜಿ ಸಲ್ಲಿಸಿ. ಯಾವ ಹುದ್ದೆಗೆ ಅರ್ಜಿ ಸಲ್ಲಿಸ್ತಾ ಇದ್ದೀರಾ ಅಂತ ತಿಳಿದುಕೊಂಡು ಅರ್ಜಿ ಸಲ್ಲಿಸಿ. ಯಾಕಂದ್ರೆ ಇಲ್ಲಿ PGT ಹಾಗೂ TGT 2 ಹುದ್ದೆಗಳಿದಾವೆ. ಸೊ ಯಾವ ಹುದ್ದೆಗೆ ನೀವು ಅರ್ಜಿಯನ್ನು ಸಲ್ಲಿಸ್ತಾ ಇದ್ದೀರಾ ಆ ಒಂದು ಹುದ್ದೆಗಳ ಸಂಪೂರ್ಣ ವಿವರವನ್ನು ಓದ್ಕೊಂಡು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದಾಗುತ್ತೆ. ಅದೇ ರೀತಿ ಈ ಒಂದು ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಅನಿಸಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ಫ್ರೆಂಡ್ಸ್. ಥ್ಯಾಂಕ್ ಯು.